Hi friends, ನಾನು ನಿಮ್ಮ Mujawar, founder and director of Vikas Career Academy. So ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸೊ ಇವತ್ತಿನ ಕ್ಲಾಸ್ ಅನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪಾ ಅಂದ್ರೆ ಹ್ಯಾವ್ ಅಂಡ್ ಹ್ಯಾಸ್. ಈ ಹ್ಯಾವ್ ಅನ್ನ ಹೇಗೆ ಬಳಸಬೇಕು ಮತ್ತೆ ಹ್ಯಾಸ್ ಅನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಇದೆ. ಹ್ಯಾವ್ ಎಲ್ಲಿ ಬಳಸಬೇಕು, ಹ್ಯಾಸ್ ಎಲ್ಲಿ ಬಳಸಬೇಕು, ಆಮ್, ಆರು, ಈಸು, ವಾಸು, ವೇರು, ವಿಲ್ಲು, ಶಾಲು, ವಿಲ್ ಬಿ, ಶಾಲ್ ಬಿ, ಕ್ಯಾನ್, ಕುಡ್, ವಿಲ್ಲು, ವುಡ್, ಶಾಲು, ಶುಡ್, ಮೇ, ಮೈಟ್, ಮಸ್ಟ್, ಈ ರೀತಿ ಬಹಳಷ್ಟು ಸಹಾಯಕ ಕ್ರಿಯಾಪದಗಳು ನಮ್ಗೆ ಕನ್ಫ್ಯೂಸ್ ಮಾಡ್ತಾ ಇರ್ತವೆ. ನೀವು ಬೇಗ ಬೇಗ ಇಂಗ್ಲಿಷ್ ಅಲ್ಲಿ ಬರ್ಲಿಕ್ಕೆ ಬರಬೇಕು ಅಥವಾ ನಿಮ್ಗೆ ಬೇಗ ಬೇಗ ಇಂಗ್ಲಿಷ್ ಮಾತಾಡಕ್ ಬರಬೇಕು ಅಂದ್ರೆ ಮೊಟ್ಟ ಮೊದಲದಾಗಿ ಈ ಸಹಾಯಕ ಕ್ರಿಯಾಪದಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನಮ್ಗೆ ಸಹಾಯಕ ಕ್ರಿಯಾಪದ ಬಳಸಲಿಕ್ಕೆ ಬರಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಹ್ಯಾವ್ ಅಂದ್ರೆ ಏನು? ಈಗ ಹೊಂದಿದ್ದೇನೆ. ಹ್ಯಾವ್ ಅಂದ್ರೆ ಈಗ. ಸೊ ಹೊಂದಿದ್ದೇನೆ. ಓಕೆ, ಈಗ ಹೊಂದಿದ್ದೇನೆ ಅಂತ ತಾವು ಏನಾದ್ರೂ ಹೇಳಬೇಕು ಅಂದ್ರೆ ಹ್ಯಾವ್ ಉಪಯೋಗ ಮಾಡಿ ತಾವು ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಕಾರ್ ಅಂದ್ರೆ ನಾನು ಈಗ ಕಾರನ್ನು ಹೊಂದಿದ್ದೇನೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ದೇನೆ, ಹೊಂದಿದ್ದೇನೆ, ಹೊಂದಿದ್ದೇವೆ, ಹೊಂದಿದ್ದಾನೆ, ಹೊಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ದಾನೆ, ದಾಳೆ, ದೇನೆ ಅಂತ ಹೇಳ್ಬೇಕಾದ್ರೆ ಹ್ಯಾವ್. ಹ್ಯಾವ್, ಐ ಹ್ಯಾವ್ ಅ ಕಾರ್. ಸೊ ಅದೇ ರೀತಿಗೆ ನಾವು ಈಗ ಒಂದು ಮನೆಯನ್ನು ಹೊಂದಿದ್ದೇವೆ. ವಿ ಹ್ಯಾವ್ ಅ ಹೌಸ್. ನೀವು ಒಂದು ಪುಸ್ತಕವನ್ನು ಹೊಂದಿದ್ದೀರಿ. ಯು ಹ್ಯಾವ್ ಅ ಬುಕ್. ಸೊ ಅವರು ಒಂದು ದೊಡ್ಡ ಮನೆಯನ್ನು ಹೊಂದಿದ್ದಾರೆ. ದೇ ಹ್ಯಾವ್ ಅ ಬಿಗ್ ಹೌಸ್. ಸೊ ಈ ರೀತಿಯಾಗಿ ನಾವು ಹ್ಯಾವ್ ಅನ್ನ ವರ್ತಮಾನ ಕಾಲದಲ್ಲಿ ಮಾತ್ರ ಬಳಕೆ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಐ ಬಂದಾಗ ಹ್ಯಾವ್ ಬರಬೇಕು. ಸೊ ಅಫ್ಕೋರ್ಸ್ ಯು ಬಂದಾಗ ಹ್ಯಾವ್ ಬರಬೇಕು, ವಿ ಬಂದಾಗ ಹ್ಯಾವ್ ಬರಬೇಕು, ದೇ ಬಂದಾಗ ಹ್ಯಾವ್ ಬರಬೇಕು. ಐ ಅಂಡ್ ವಿ ಆರ್ ದಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಈಸ್ ಯು ಅಂಡ್ ಥರ್ಡ್ ಪರ್ಸನ್ ಈಸ್ ದೇ. ಸೊ ಇವುಗಳಿಗೆ ಮಾತ್ರ ಹ್ಯಾವ್ ಬರುತ್ತೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಐ ಹ್ಯಾವ್ 10,000 rupees. ನಾನು ಈಗ 10,000 ರೂಪಾಯಿನ ಹೊಂದಿದ್ದೇನೆ. ಈ ಹ್ಯಾವ್ ಭೂತಕಾಲ ಅಂದ್ರೆ ಏನಪ್ಪಾ? ಹ್ಯಾವ್ ಭೂತಕಾಲ ಏನಂದ್ರೆ ಹ್ಯಾಡ್. ಹೊಂದಿದ್ದೆ ಅಂತ ಹೇಳ್ಬೇಕಾದ್ರೆ ಹ್ಯಾಡ್ ಅಂತ ಆಗುತ್ತೆ. ಈಗ ಹೊಂದಿದ್ದೇನೆ ಹ್ಯಾವ್, ಹೊಂದಿದ್ದೆ ಹ್ಯಾಡ್. ಸೊ ವಿ ಹ್ಯಾವ್, ವಿ ಹ್ಯಾಡ್, ಹೊಂದಿದ್ದೆವು. ಯು ಹ್ಯಾವ್, ಯು ಹ್ಯಾಡ್. ದೇ ಹ್ಯಾವ್, ದೇ ಹ್ಯಾಡ್. ಸೊ ಹೊಂದಿದ್ದೇನೆ ಅಂದ್ರೆ ಹ್ಯಾವ್, ಹೊಂದಿದ್ದೆ ಅಂದ್ರೆ ಹ್ಯಾಡ್. ಹ್ಯಾಡ್ ಅಂದ್ರೆ ಹೊಂದಿದ್ದೆ, ಈಗಿಲ್ಲ. ಓಕೆ, ಸೊ ಹ್ಯಾಡ್ ಬಗ್ಗೆ ಇನ್ನೂ ಬಹಳಷ್ಟು ನಾನು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್, ನಾನು ಯಾವ ರೀತಿ ಇಲ್ಲಿ ಏನ್ ಎಕ್ಸಾಂಪಲ್ಸ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೀವು ಸಹ ಬರೆದು ಅದನ್ನ ರಿಪೀಟ್ ಮಾಡಿದಾಗ ಮಾತ್ರ ಇಂಗ್ಲಿಷ್ ಬರ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಐ ಹ್ಯಾವ್ ಅ ಕಾರ್. ಸೊ ಹ್ಯಾವ್ ಈಸ್ ಹೆಲ್ಪಿಂಗ್ ವರ್ಬ್. ಇದು ಸಹಾಯಕ ಕ್ರಿಯಾಪದ. ಇದೇನ್ ಮಾಡ್ತಾ ಇದೆ? ಇಲ್ಲಿ ಕಾಲನ ತೋರಿಸ್ತಾ ಇದೆ, ಕ್ರಿಯೆಯನ್ನು ತೋರಿಸ್ತಾ ಇದೆ. ಒಂದೇ ಒಂದು ಕ್ರಿಯಾಪದದಿಂದ ಕಾಲ ಮತ್ತು ಕ್ರಿಯೆ. ಕಾಲ ಏನಪ್ಪಾ ಅಂದ್ರೆ ಈಗ, ಕ್ರಿಯೆಯನ್ನು ಹೊಂದಿದ್ದೇನೆ. ಐ ಹ್ಯಾವ್ ಅ ಕಾರ್, ನಾನು ಈ ಕಾರ್ ಹೊಂದಿದ್ದೇನೆ. ಸೊ ನಾವು ಈಗ ಒಂದು ಬೈಕ್ ಅನ್ನು ಹೊಂದಿದ್ದೇವೆ. ವಿ ಹ್ಯಾವ್ ಅ ನ್ಯೂ ಬೈಕ್. ಓಕೆ, ಈ ದೀಪಾವಳಿಗೆ ಹೊಸ ಬೈಕ್ ಅನ್ನು ತಗೊಂಡಿದ್ರಿ. ಸೊ ಅದನ್ನ ಹೆಂಗ್ ಹೇಳ್ಬೋದು? ವಿ ಹ್ಯಾವ್ ಅ ಬೈಕ್. ನೀವು ಒಂದು ನಾಯಿಯನ್ನು ಹೊಂದಿದ್ದೀರಿ. ಯು ಹ್ಯಾವ್ ಅ ಡಾಗ್. ಇಲ್ಲಿ ನೋಡಿ, ಈ ಆರ್ಟಿಕಲ್ಸ್ ಎ ಬಳಸಲೇಬೇಕು. ಆರ್ಟಿಕಲ್ಸ್ ಬಳಸಲೇಬೇಕು. ಆರ್ಟಿಕಲ್ಸ್ ಬಳಸಲಿಲ್ಲ ಅಂದ್ರೆ ಇಂಗ್ಲಿಷ್ ತಪ್ಪಾಗುತ್ತೆ. ಓಕೆ, ದೇ ಹ್ಯಾವ್ ಅ ಲಾರಿ. ಅವ್ರ ಹತ್ರ ಒಂದು ಲಾರಿ ಇದೆ ಅಂತ ಹೇಳ್ಬೇಕಾದ್ರೆ ದೇ ಹ್ಯಾವ್ ಅ ಲಾರಿ. ಸೊ ಈಗ ನೀವು ಹ್ಯಾವ್ ನೋಡಿದ್ರಿ. ಈಗ ಇದನ್ನ ಹ್ಯಾಸ್ ಅನ್ನ ಹೇಗೆ ನೋಡ್ಬೇಕು ಅಥವಾ ಹ್ಯಾಸ್ ಅನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಸೊ ನಾವು ಈಗ ನೋಡೋಣ. ಸೊ ಯು ಕ್ಯಾನ್ ಸಿ ಹಿಯರ್ ಥರ್ಡ್ ಪರ್ಸನ್ ಸಿಂಗುಲರ್. ಸೊ ಥರ್ಡ್ ಪರ್ಸನ್ ಸಿಂಗುಲರ್ ಏನಪ್ಪಾ ಅಂತಂದ್ರೆ ಅಫ್ಕೋರ್ಸ್ ಸೊ ಥರ್ಡ್ ಪರ್ಸನ್ ಸಿಂಗುಲರ್ ಬಂದಾಗ, ಸೊ ಥರ್ಡ್ ಪರ್ಸನ್ ಸಿಂಗುಲರ್ ಏನಂದ್ರೆ he, she, it. As you know that first person I and we, second person you. So third person he, she, it. So he, she, it ಬಂದಾಗ ಥರ್ಡ್ ಪರ್ಸನ್. ದಿಸ್ ಇಸ್ ಥರ್ಡ್ ಪರ್ಸನ್. ನೋಡಿ, ದಯವಿಟ್ಟು ನೆನಪಿಟ್ಕೊಳ್ಳಿ. ಥರ್ಡ್ ಪರ್ಸನ್. he ಅಂದ್ರೆ ಅವನು, ಇವನು, she ಅವಳು, ಇವಳು, it ಇದು, ಅದು. ಸೊ ಇಲ್ಲಿ ಹಿ ಬದಲಾಗಿ ನೀವು ಹೆಸರನ್ನ ತೆಗೆದುಕೊಳ್ಬಹುದು. ಆನಂದ್ ಅಂತ ಹೇಳ್ಕೋಬಹುದು. ಓಕೆ, ಅಥವಾ ರವಿ ಅಂತ ಹಾಕೋಬಹುದು. ಸೊ ಇಲ್ಲಿ ಶಿ ಬದಲಾಗಿ ಅಫ್ಕೋರ್ಸ್ ರಾಧಾ ಅನ್ಬೋದು. ಓಕೆ, ಸೊ ಗೀತಾ ಅನ್ಬೋದು. ಸೊ ಈ ರೀತಿಯಾಗಿ ನೀವು ಹೆಸರನ್ನ ಹಾಕೋಬಹುದು. ಇಟ್ಟು ಅಫ್ಕೋರ್ಸ್ ಪ್ಲೇಸ್, ಅನಿಮಲ್, ಥಿಂಗ್ಸ್ ಗೆ ಇಟ್ ಬರುತ್ತೆ. ಪ್ಲೇಸ್, ಯಾವ್ದಾದ್ರು ಪ್ಲೇಸ್ ಬಗ್ಗೆ ಹೇಳ್ಬೇಕಾದ್ರೆ ಇಟ್. ಸೊ ಇಟ್ ಈಸ್ ಬ್ಯೂಟಿಫುಲ್ ಪ್ಲೇಸ್ ಅಂತೀವಿ.
ಇಟ್ ಈಸ್ ಕ್ರೂಯಲ್ ಅನಿಮಲ್ ಅಂತೀವಿ. ಈ ರೀತಿಯಾಗಿ ನಾವು he sheet ಅನ್ನ ಬಳಸ್ತೀವಿ. ಸೊ ಥರ್ಡ್ ಪರ್ಸನ್ he sheet ಬಂದಾಗ ಹ್ಯಾಸ್ ಬರಲೇಬೇಕು, ದಯವಿಟ್ಟು ನೆನಪಿಟ್ಕೊಳ್ಳಿ. ಹ್ಯಾಸ್ ಅಂದ್ರೆ ಈಗ ಹೊಂದಿದ್ದಾನೆ, ಈಗ ಹೊಂದಿದ್ದಾನೆ, ಹೊಂದಿದ್ದಾಳೆ, ಹೊಂದಿರುತ್ತದೆ. ಸೊ ಇದು ಕೇವಲ ವರ್ತಮಾನ ಕಾಲದಲ್ಲಿ ಮಾತ್ರ. ಹ್ಯಾವ್ ಹ್ಯಾಸ್ ಆರ್ ದಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ ಅಥವಾ ಹೊಂದಿದ್ದೇನೆ, ಹೊಂದಿದ್ದಾನೆ, ಹೊಂದಿದ್ದಾಳೆ ಅಂತ ತೋರಿಸಲಿಕ್ಕೆ ಮಾತ್ರ ಬಳಸುವಂತಹದ್ದು ಸಹಾಯಕ ಕ್ರಿಯಾಪದ. ಅವನು ಒಂದು ಏನ್ ಹೇಳಿ ಕ್ಯಾಟ್. ಸೊ ಬೆಕ್ಕಿನ ಮರಿಯನ್ನು ಹೊಂದಿದ್ದಾನೆ. he has a small cat. has ಅಂದ್ರೆ ಈಗ ಹೊಂದಿದ್ದಾನೆ, ಈಗ ಹೊಂದಿದ್ದಾನೆ. ಹೊಂದಿದ್ದನು ಹೊಂದಿದ್ದಾನೆ, ಹೊಂದಿದ್ದನು ಅನ್ಬೇಕಾದ್ರೆ had. he had a small cat. ಹೊಂದಿದ್ದನು ಈಗಿಲ್ಲ. has ಅಂದ್ರೆ ಹೊಂದಿದ್ದಾನೆ. she has a big house. ಅವಳು ಒಂದು ದೊಡ್ಡ ಮನೆಯನ್ನು ಹೊಂದಿದ್ದಾಳೆ. ಇದನ್ನ ಭೂತಕಾಲ ಹೇಳ್ಬೇಕಾದ್ರೆ she had a big house ಅಂತ ಆಗುತ್ತೆ. ಸೊ it has a blue eyes. ಅದು ನೀಲಿ ಕಣ್ಣುಗಳನ್ನು ಹೊಂದಿರುತ್ತದೆ. Anam has a big beautiful bag. Anam has beautiful bag. Anam ಒಂದು ಸುಂದರವಾದ ಬ್ಯಾಗ್ ಅನ್ನು ಹೊಂದಿರುತ್ತಾಳೆ. Ayman has 2 cars. ಈಗ has ಇಲ್ಲಿ ಹೇಳ್ತಾ ಇದ್ದಾರೆ, ಈ ಬದಲಾಗಿ ನೀವು ಬೇರೆ ಬೇರೆ ಹೆಸರನ್ನ ತೆಗೆದುಕೊಂಡು ಹೇಳ್ಬೋದು. ಸೊ Ayman has 2 cars. has ಇಲ್ಲಿ have ಅಂದ್ರೆ ತಪ್ಪಾಗುತ್ತೆ. ಸೊ ಇದು have ಮತ್ತೆ has ಓನ್ಲಿ ಪ್ರೆಸೆಂಟ್ ಟೆನ್ಸ್ ಮಾತ್ರ ಬಳಸುವಂತ ಸಹಾಯಕ ಕ್ರಿಯಾಪದಗಳು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಬೇಗ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಈ ರೀತಿ ಏನು ಸಹಾಯಕ ಕ್ರಿಯಾಪದಗಳು ಬರ್ತವೆ. ಸೊ ಇವುಗಳನ್ನ ಸರಿಯಾಗಿ ತಿಳ್ಕೊಂಡು ಇವುಗಳನ್ನ ರಿಪೀಟ್ ಮಾಡೋದ್ರಿಂದ ಮಾತ್ರ ಇಂಗ್ಲಿಷ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ. ಯು ಹ್ಯಾವ್ ಟು ರಿಪೀಟ್, listening and repeating. So I have given many examples. I have given more examples. You write different examples. I have a pen, I have a bag, I have a brother. ದೊಡ್ಡವರಿದ್ರೆ an elder brother ಅಂತ ಹೇಳಿ, ಚಿಕ್ಕವರಿದ್ರೆ an younger brother ಅಂತ ಹೇಳಿ, a younger brother ಅಂತ ಹೇಳಿ. I have many friends ಅಂತ ಹೇಳಿ, I have books ಅಂತ ಹೇಳಿ, I have flower ಅಂತ ಹೇಳಿ. Okay, we have bat, we have balls. Okay, we have friends. He has a car, he has a big house, he has many friends, he has 2 brothers, she has 2 brothers. So ಈ ರೀತಿಯಾಗಿ ನೀವು have has ಅನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿ. ಸೊ ಖಂಡಿತ ನಿಮಗೆ ಇಂಗ್ಲಿಷ್ ಬೇಗ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ವಿಕಾಸ್ ಕರಿಯರ್ ಅಕಾಡೆಮಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಶನ್. ಅಟ್ ದ ಸೇಮ್ ಟೈಮ್ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ, ಸೊ ವಿ ಹ್ಯಾವ್ 2 ಬ್ರಾಂಚಸ್ ಇನ್ ಧಾರವಾಡ. One is at Anjuman Complex, opposite Old Bus Stand. ಅಲ್ಲಿ ಸೊ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ಕ್ಲಾಸಸ್ ನಡೀತಾ ಇರ್ತದೆ. ಸೊ ಅದೇ ರೀತಿಯಾಗಿ ಇನ್ನೊಂದು ನಮ್ಮ CB ನಗರ್, ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್, CB ನಗರದಲ್ಲಿ ಒಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆ. ಇಲ್ಲಿ ನಾವು ನಮ್ಮ ಒಂದು PG ವ್ಯವಸ್ಥೆ ಮಾಡಿದೀವಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಕಾಮಡೇಷನ್ ಜೊತೆಗೆ ಇಲ್ಲೇ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಬೆಳಗಿಂದ ರಾತ್ರಿವರೆಗೆ ಕ್ಲಾಸಸ್ ಇರುತ್ತೆ. ಸೊ ಇಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕು ಅನ್ನೋದ್ರೆ, ವಿ ಹ್ಯಾವ್ 3 ಟೈಪ್ ಆಫ್ ಕೋರ್ಸಸ್. ಸೊ ಒನ್ ಈಸ್ ಆನ್ಲೈನ್. ಸೊ ಆನ್ಲೈನ್ ಕೋರ್ಸಸ್ ಇದೆ. ಸೊ ಆನ್ಲೈನ್ ಯಾರಿಗೆ ಅಂದ್ರೆ, ಯಾರಿಗೆ ಧಾರವಾಡಕ್ಕೆ ಬರಕ್ಕಾಗಲ್ಲ, ಸೊ ಯಾರು ಬಿಸಿ ಇದ್ದೀರಿ ಅಥವಾ ಜಾಬ್ ಮಾಡ್ತಾ ಇದ್ದೀರಿ, ಮನೆಯಲ್ಲಿ ಹೋಮ್ ಮೇಕರ್ಸ್ ಇರ್ತಾರೆ, ಸೊ ಯಾರ್ಯಾರಿಗೆ ಬರಕ್ಕಾಗಲ್ಲ ಅವರು ಆನ್ಲೈನ್ ಕ್ಲಾಸಸ್ ತಗೋಬಹುದು. ನಮ್ದೇ ಒಂದು ಆಪ್ ಇದೆ, ಸೊ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮೂಲಕ ನಿಮಗೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ. ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆವರೆಗೂ ನಾನು ನಿಮಗೆ ಟೈಮಿಂಗ್ ಅನ್ನ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ, ನಿಮಗೆ ಅನುಕೂಲ ಆಗುವ ಹಾಗೆ. ಸೊ ವಿಚ್ ಎವರ್ ಟೈಮ್ ಯು ಫೀಲ್ ಕಂಫರ್ಟಬಲ್, ಸೊ ವಿ ಟೀಚ್ ಯು ಹಿಯರ್. ಅಂಡ್ ಸೆಕೆಂಡ್, ಆನ್ಲೈನ್ ಅಲ್ಲಿ 1-to-1 ಕ್ಲಾಸ್ ಇದೆ. 1-to-1 ಅಂತಂದ್ರೆ ಒಬ್ಬರಿಗೆ ನಾವು ಕ್ಲಾಸ್ ಮಾಡ್ತೀವಿ. ಸೊ ಅದು 1-to-1 ಆನ್ಲೈನ್ ಕ್ಲಾಸಸ್ ಇದೆ. ಸೊ ದಿಸ್ ಇಸ್ ಯು ಕ್ಯಾನ್ ಯುಟಿಲೈಸ್. ಸೊ ಇದು ಆನ್ಲೈನ್ ಗ್ರೂಪ್ ಇರ್ತದೆ. ಸೊ ಈಗ 1-to-1 ಬೇಕಾದ್ರೆ 1-to-1 ನೀವು ಕ್ಲಾಸ್ ಮಾಡಬಹುದು. ಇದು ಸಹ ಮಾರ್ನಿಂಗ್ 8 to ಈವ್ನಿಂಗ್ 8 o'clock, ಎನಿ ಟೈಮ್ 1 hour ಕ್ಲಾಸ್. ಅಂಡ್ ಸೇಮ್ ಟೈಮ್ ವಿ ಹ್ಯಾವ್ ಆಫ್ಲೈನ್ ಕ್ಲಾಸಸ್. ಸೊ ಆಫ್ಲೈನ್ ಕ್ಲಾಸಸ್ ಅಂತಂದ್ರೆ ಅಫ್ಕೋರ್ಸ್ 1 hour ಕ್ಲಾಸ್ ಬೇರೆ ಇದೆ, ಫುಲ್ ಡೇ ಕ್ಲಾಸಸ್ ಬೇರೆ ಇದೆ. ಆಫ್ಲೈನ್ ಅಲ್ಲಿ ಫುಲ್ ಡೇ ಅಂದ್ರೆ ಫುಲ್ ಡೇ ಬೆಳಿಗ್ಗೆ 9:30 ಇಂದ 9:30 to ಅಂಡ್ 6:30 to 7 o'clock ವರೆಗೆ ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಮೂಲಕ ಕ್ಲಾಸ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದಿ 4 classes, different type of classes, especially English classes. Okay, this is online. So online is the group ಅಲ್ಲಿ ಇರ್ತದೆ, ಗ್ರೂಪ್ ಅಲ್ಲಿ ಅಟೆಂಡ್ ಮಾಡಬಹುದು.
ಸೊ ಅದ್ರ ಜೊತೆಗೆ 1-to-1 ಬೇಕು ಅಂತಂದ್ರೆ ನೀವು ಒಬ್ಬರಿಗೆ ತಗೋಬೇಕು ಅಂದ್ರೆ ಅದು ನಾವು ಕ್ಲಾಸ್ ಮಾಡಬಹುದು. ಸೊ ಸೇಮ್ ಟೈಮ್ ಆಫ್ಲೈನ್ ಅಂತಂದ್ರೆ 1 hour ಕ್ಲಾಸ್ ಇರ್ತದೆ, ನೀವು 1 hour ಅಟೆಂಡ್ ಮಾಡಿ ಹೋಗ್ಬೋದು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಅಂತ ಹೇಳಿ. ಸೊ ರೆಸಿಡೆನ್ಷಿಯಲ್ ಕೋಚಿಂಗ್ ಅಲ್ಲಿ ನಿಮಗೆ ನಾವು ಇಲ್ಲೇ ಇಟ್ಕೊಂಡು ನಿಮಗೆ ಅಕಾಮಿಡೇಷನ್ ಜೊತೆಗೆ ಕ್ಲಾಸ್ ಮಾಡ್ತಾ ಇದೀವಿ. ದಟ್ ಇಸ್ ವಾಟ್ ಫುಲ್ ಡೇ ಕ್ಲಾಸಸ್. ಸೊ ಈ ದೀಪಾವಳಿ ಪ್ರಯುಕ್ತ ನಿಮಗೆ 50% ಆಫರ್ ಕೊಡ್ತಾ ಇದೀವಿ. ಸೊ ಇಟ್ ಈಸ್ ಗುಡ್ ನ್ಯೂಸ್ ಫಾರ್ ಆಲ್ ಆಫ್ ಯು. ಈ 4 ಕೋರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಹೇಳಿ. ಸೊ ಖಂಡಿತ 50% ದೀಪಾವಳಿ ಆಫರ್ ಇದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ. ಮೈ ನಂಬರ್ ಇಸ್ 7760010998. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಂಬರ್ಗೆ. ಸೊ ಪ್ಲೀಸ್ ಕಾಲ್ ಮೀ. ಸೊ ಈಗ ಯಾವ ರೀತಿ ನೀವು ಕೇಳ್ತಾ ಇದ್ರಿ ಅದೇ ರೀತಿಯಾಗಿ ನಮ್ಮ ಕ್ಲಾಸಸ್ ನಡೀತಾ ಇರ್ತದೆ. ಖಂಡಿತ ನಿಮ್ಗೆ ಬೇಗ ಇಂಗ್ಲಿಷ್ ಅಲ್ಲಿ ಮಾತಾಡಿ ಕಲಿಸ್ಕೊಡ್ತಾ ಇದೀವಿ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಇದು ಯಾವ್ದು ಆಗಲ್ಲ ಸರ್, ಆನ್ಲೈನ್ ಆಗಲ್ಲ, 1-to-1 ಆಗಲ್ಲ, ಓಕೆ ಆಫ್ಲೈನ್ ಆಗಲ್ಲ ಅನ್ನೋರಿಗೆ ಸೊ ನಾವು ವಿಡಿಯೋ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಮಾಡಿದೀವಿ. ಸೊ ವಿಡಿಯೋ ರೆಕಾರ್ಡೆಡ್ ಕ್ಲಾಸಸ್. ಓಕೆ ವಿಡಿಯೋ ರೆಕಾರ್ಡೆಡ್ ಅಂತಂದ್ರೆ ಸೊ ಐ ಹ್ಯಾವ್ ರೆಕಾರ್ಡೆಡ್ 100 ವಿಡಿಯೋಸ್. ಈ 100 ವಿಡಿಯೋಸ್ ಅಂತ ನೀವು ಮನೆಯಲ್ಲಿ ಕುತ್ಕೊಂಡು ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲಿಯಬಹುದು. ಸೊ that is what video recorded classes. This is also 50% offer. So who are interested, please call me regarding any type of classes. So ಖಂಡಿತ ನಿಮಗೆ ನಾವು ರಿಸಲ್ಟ್ ಕೊಡ್ತಾ ಇದೀವಿ. So share this video to your friends. So thank you very much for watching this video. Thank you.